ಸರ್ಕಾರಕ್ಕೆ ವಿಷಯ MES ಹಾಗೂ ಶಿವಸೇನೆ ಮುಖಂಡರನ್ನು ರಾಜ್ಯದಿಂದ ಗಡೀಪಾರು ಮಾಡುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಅಧ್ಯಕ್ಷರು ಸರ್ವ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ MES ಮುಖಂಡರು ಮತ್ತು ಶಿವಸೇನೆ ಮುಖಂಡರು ಸೇರಿದಂತೆ ಕರ್ನಾಟಕದ ಬಸ್ಸುಗಳ ತಡೆದು ಜಯ ಮಹಾರಾಷ್ಟ್ರ ಎಂದು ಕರ್ನಾಟಕದ ಬಸ್ಸುಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಮುಖಂಡರು ಉದ್ದಟನ್ನು ಮರೆಯುತ್ತಿದ್ದಾರೆ. ಮತ್ತೆ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. MES ಮುಖಂಡರು ಕನ್ನಡ ನಾಡಿನ ಅನ್ನ ತಿಂದು ಕರ್ನಾಟಕದ ಬಸ್ಸುಗಳ ಮೇಲೆ ಜಯ ಮಹಾರಾಷ್ಟ್ರ ಎಂದು ಸ್ಟಿಕ್ಕರ್ ಅಂಟಿಸಿ ತಮ್ಮ ಉದ್ದಟನ್ನು ಮರೆಯುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ನಾಡದ್ರೋಹಿ ಮುಖಂಡರಿಗೆ ರಾಜ್ಯದಿಂದ ಗಡೀಪಾರು ಮಾಡುವುದರ ಜೊತೆಗೆ MES ಮೇಲೆ ನಿಷೇಧ ಹೇರಿ ತಕ್ಕ ಪಾಠ ಕಲಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ MES ಮುಖಂಡರನ್ನು ಕೊಂದು ಬಡಿಯುವ ಮುಂದಾಗಬೇಕಾಗಿದೆ. ಆದ ಕಾರಣ ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾಡದ್ರೋಹಿ MES ಮತ್ತು ಶಿವಸೇನೆ ಸಂಘಟನೆಯನ್ನು ನಿಷೇಧನ ಮಾಡುವುದರ ಜೊತೆಯಲ್ಲಿ ಸಂಘಟನೆಯಲ್ಲಿ ಭಾಗಿಯಾದ ಮುಖಂಡರು ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯನ್ನು ವಿನಂತಿಸಿಕೊಳ್ಳುತ್ತೇವೆ. ಸರ್, ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈ ನಾಡದ್ರೋಹಿ MES ಸಂಘಟನೆ ಭಾಳ ದಿನದಿಂದ ನಮ್ಮ ರಾಜ್ಯಕ್ಕೆ ಒಂದು ಪಿಡುಗಾಗಿ ಪರಿಗಣನೆಯಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಆ ಪಿಡುಗನ್ನು ತಕ್ಷಣ ನಮ್ಮ ರಾಜ್ಯದಿಂದ ನಿಷೇಧ ಮಾಡಿ ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಏನಾದರೂ ವಿಕೋಪಕ್ಕೆ ಹೋದರೆ ಅದಕ್ಕೆ ಸರ್ಕಾರ ಹೊಣೆ ಆಗಬೇಕಾಗುತ್ತದೆ. ಹಾಗೂ ತಮ್ಮ ಮುಖಾಂತರ ನಮ್ಮ ಗೃಹ ಮಂತ್ರಿಗೆ ಹೇಳ್ತಾ ಇದ್ದೇವೆ, ಗೃಹ ಮಂತ್ರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಏನು ನಾಡದ್ರೋಹಿ MES ಗುಂಡಾಗಳಿದ್ದಾರೆ ಅವ್ರ ಮೇಲೆ ಪ್ರಕರಣ ಹೂಡಬೇಕು. ಅವ್ರಿಗೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು. ಹಾಗೂ ನಮ್ಮ ರಾಜ್ಯದಿಂದ ಅವ್ರನ್ನ ಗಡೀಪಾರು ಮಾಡಬೇಕೆಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ಇಲ್ಲವಾದಲ್ಲಿ ಮುಂದೆ ಏನಾರ ಘಟನೆಗಳು ಆದರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಹಿಂದಿನಿಸುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪದೇ ಕನ್ನಡಿಗರನ್ನು ಕೆಣಕುತ್ತಿರುವ MES ಗುಂಡಾಗಳಿಗೆ ತೊಲಗಲಿ 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 ತೊಲಗಲಿ.